ತುಂಬಾ ವಿಶಿಷ್ಟ ಕಾರ್ಯಕ್ರಮ. ನಮ್ಮ ಎಂ ರುದ್ರೇಶ್ ಅವರು ಸದಾ ಜನನಾಯಕರು, ಜನಪರವಾಗಿರ್ತಕ್ಕಂಥವ್ರು. ಯಾವತ್ತು ತಾಯಿ ಹೃದಯ. ಇವತ್ತೇನು ಸಮಾಜದಲ್ಲಿ ಏನು ಅವಶ್ಯಕತೆ ಇದೆ, ನಮ್ಮ ಆಟೋ ಬಂಧುಗಳಿಗೆ ಕಿಟ್ಟನ್ನು ಕೊಡೋದ್ರ ಮುಖಾಂತರ, ಮತ್ತು ನಮ್ಮ ಅಂಗವಿಕಲರು ಏನು ವಿಕಲಚೇತನರಿದ್ದಾರೆ ಅವರಿಗೆ ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ಊಟ ಮಾಡಿಸೋದ್ರ ಜೊತೆಗೆ ಅವ್ರಿಗೆ ಅವಶ್ಯಕತೆಗಳು ಏನಿದೆ, ಅನಾಥಾಶ್ರಮಕ್ಕೆ ಬೆಡ್ಡನ್ನು ಕೊಡೋದಿರ್ಬೋದು, ಅವ್ರಿಗೇನು ಅವಶ್ಯಕತೆ ಇದೆ ಆ ಕಾರ್ಯಕ್ರಮಗಳನ್ನು ಇವತ್ತಿಗಲ್ಲ ಯಾವಾಗಲೂ ಸದಾ ಮಾಡ್ತಾನೆ ಇರ್ತಾರೆ. ಅವರಿಗೆ ಭಗವಂತ ಸನ್ಮಂಗಳಗಳನ್ನುಂಟು ಮಾಡಲಿ. ನಾವೆಲ್ಲರೂ ಅವ್ರಿಗೆ ಶುಭ ಕೋರೋದಕ್ಕೆ ಬಂದಿದ್ದೇವೆ. ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋ ಅವಕಾಶ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. 2028 ಶಾಸಕರು ಆಗಲಿ, ಮಂತ್ರಿನೂ ಆಗಲಿ. ಧನ್ಯವಾದ. ತುಂಬಾ ವಿಶಿಷ್ಟ ಕಾರ್ಯಕ್ರಮ. ನಮ್ಮ ಎಂ ರುದ್ರೇಶ್ ಅವರು ಸದಾ ಜನನಾಯಕರು, ಜನಪರವಾಗಿರ್ತಕ್ಕಂಥವ್ರು. ಯಾವತ್ತು ತಾಯಿ ಹೃದಯ. ಇವತ್ತೇನು ಸಮಾಜದಲ್ಲಿ ಏನು ಅವಶ್ಯಕತೆ ಇದೆ, ನಮ್ಮ ಆಟೋ ಬಂಧುಗಳಿಗೆ ಕಿಟ್ಟನ್ನು ಕೊಡೋದ್ರ ಮುಖಾಂತರ, ಮತ್ತು ನಮ್ಮ ಅಂಗವಿಕಲರು ಏನು ವಿಕಲಚೇತನರಿದ್ದಾರೆ ಅವರಿಗೆ ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ಊಟ ಮಾಡಿಸೋದ್ರ ಜೊತೆಗೆ ಅವ್ರಿಗೆ ಅವಶ್ಯಕತೆಗಳು ಏನಿದೆ, ಅನಾಥಾಶ್ರಮಕ್ಕೆ ಬೆಡ್ಡನ್ನು ಕೊಡೋದಿರ್ಬೋದು, ಅವ್ರಿಗೇನು ಅವಶ್ಯಕತೆ ಇದೆ ಆ ಕಾರ್ಯಕ್ರಮಗಳನ್ನು ಇವತ್ತಿಗಲ್ಲ ಯಾವಾಗಲೂ ಸದಾ ಮಾಡ್ತಾನೆ ಇರ್ತಾರೆ. ಅವರಿಗೆ ಭಗವಂತ ಸನ್ಮಂಗಳಗಳನ್ನುಂಟು ಮಾಡಲಿ. ನಾವೆಲ್ಲರೂ ಅವ್ರಿಗೆ ಶುಭ ಕೋರೋದಕ್ಕೆ ಬಂದಿದ್ದೇವೆ. ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡೋ ಅವಕಾಶ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. 2028 ಶಾಸಕರು ಆಗಲಿ, ಮಂತ್ರಿನೂ ಆಗಲಿ. ಧನ್ಯವಾದ.